ಇವತ್ತು ನಾವು ಹೋಗ್ಬೇಕಾಗಿತ್ತು ಎಲ್ಲಿಗೆ ಅಂತಂದ್ರೆ ಬೆಳಗ್ಗೆ ಎದ್ದು ಫಸ್ಟ್ ಬ್ರಷ್ ಮಾಡಿಕೊಂಡು ಬ್ರಷ್ ಎಲ್ಲ ಆದಮೇಲೆ ಮಗುಗೆ ಆಟ ಆಡಿಸ್ಬಿಟ್ರು. ಆಮೇಲೆ ಲೈಟಾಗಿ ಮ್ಯಾಗಿ ಎಲ್ಲ ತಿನ್ಕೊಂಡು ನಾನು ನಮ್ಮ ಆಟೋ ಮತ್ತೆ ರೆಡಿ ಆಗೋದ್ವಿ. ರೆಡಿ ಆಗ್ಬಿಟ್ಟು ನಾವು ಹೋಗ್ಬೇಕಾಗಿತ್ತು ಇವತ್ತು ವ್ಯಾಕ್ಸಿನ್ ಹಾಕ್ಸೋಕ್ಕೆ. ವ್ಯಾಕ್ಸಿನ್ ಮಗುಗೆ ಹಾಕ್ಸೋಕ್ಕೆ ಹೋಗ್ಬೇಕಾಗಿತ್ತು. ಅಲ್ಲಿಂದ ಹೋದ್ವಿ. ಹೋಗ್ತಾ ಫುಲ್ಲು ಜಾಮ ಹೋಗಿತ್ತು. ಆ ಜಾಮಲ್ಲಿ ಒಂದು ಬೆತ್ತಲೆ ಗಾಡಿ ನೋಡಿದೆ, ಅದನ್ನು ವೀಡಿಯೋ ಮಾಡಿದೆ. ಅದಾದಮೇಲೆ ಫೈನಲಿ ಹೋಗಿ ಹಾಸ್ಪಿಟ್ಲ್ ಹತ್ರ ಹೋಗಿ ರೀಚ್ ಆದ್ವಿ. ಹಾಸ್ಪಿಟ್ಲ್ಗೆ ರೀಚ್ ಆಗಿಬಿಟ್ಟು ನಾನು ಮಗುನ ಹಿಡ್ಕೊಂಡೆ ಮತ್ತು ನಮ್ಮ ಆಟೋ ಮಗುನ ಹಿಡ್ಕೊಂಡು ಇಬ್ಬರು ಆರಾಮಾಗಿ ನಡ್ಕೊಂಡು ಹೋದ್ವಿ. ಅಲ್ಲಿಂದ ಹೋದ್ವಿ, ಎಂಟ್ರಿ ಎಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ಡೇಟ್ 28 ಕೊಟ್ಟಿದ್ರು. ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿದ ತಕ್ಷಣ ಫಸ್ಟು ಡಾಕ್ಟ್ರ್ ಹತ್ರ ಹೋದ್ವಿ. ಅಲ್ಲಿ ನೋಡಿದ್ರೆ ಕೆಲಸ ಆಗಿಲ್ಲ. ಮತ್ತೆ ಅಲ್ಲಿಂದ ಹೋದ್ವಿ ನಾವು ವೆಂಕಟೇಶ್ವರಕ್ಕೆ. ವೆಂಕಟೇಶ್ವರದಲ್ಲಿ ಮಗು ಬಟ್ಟೆಗಳು ಎಲ್ಲ ಸಿಗುತ್ತೆ. ನಂದು ಬಟ್ಟೆ ತಗೋಬೇಕಾಗಿತ್ತು ಒಂದು ಜೊತೆ. ಅದಕ್ಕೆ ಹೋಗ್ಬಿಟ್ಟು ಫಸ್ಟು ಗಾಡಿನ ಪಾರ್ಕ್ ಮಾಡಿಬಿಟ್ಟು ವೆಂಕಟೇಶ್ವರ ಹತ್ರ ಆಮೇಲೆ ಹೋಗಿ ಎಂಟ್ರಿ ಕೊಟ್ವಿ. ಎಂಟ್ರಿ ಕೊಟ್ಬಿಟ್ಟು ಅದಾದಮೇಲೆ ಬಟ್ಟೆಗಳೆಲ್ಲ ನೋಡಿದ್ವಿ. ಪಾಪುಗೆಲ್ಲ ಬಟ್ಟೆಗಳು ತಂದ್ವಿ. ತುಂಬ ಕಮ್ಮಿ ರೇಟು, ಮಸ್ತಾಗಿರೋ ಬಟ್ಟೆಗಳೆಲ್ಲ ಸಿಗ್ತಾಯಿತ್ತು. ಅದೆಲ್ಲ ಹಾಕೊಂಬಂದ್ಬಿಟ್ಟು ಬಿಲ್ಲೆಲ್ಲ ಹಾಕ್ಸ್ಕೊಂಡು ಮತ್ತೆ ಅಲ್ಲಿಂದ ಬಂದ್ವಿ ನಾವು ಮತ್ತೆ ಗಾಡಿ ಹತ್ರ. ಮತ್ತು ಯಾರನಹಳ್ಳಿ ಕಡೆ ಬರಬೇಕಾಗಿತ್ತು, ಗೌರ್ಮೆಂಟ್ ಹಾಸ್ಪಿಟ್ಲು. ಅಲ್ಲಿ ಹೋದರೆ ಕೆಲಸ ಆಗುತ್ತೆ ನಿಮ್ಮದು, ಹೋಗಿ ಕೇಳ್ಕೊಂಡು ಹೋಗಿ ಅಂತಂದರು. ಮತ್ತು ಅಲ್ಲಿಂದ ಬರ್ತಾ ಹಂಗೆ ಜೋಳ ಗೀಳ ತಿನ್ಕೊಂಡು ಅಲ್ಲಿಂದ ಯಾರನಹಳ್ಳಿ ಹತ್ರ ಬಂದೆ. ಯಾರನಹಳ್ಳಿ ಬಂದರೆ ಕೆಲಸ ಆಗಿಲ್ಲ, ಥರ್ಸ್ಡೇ ಬಂದರು. ಮತ್ತು ಅಲ್ಲಿಂದ ಹೋದ್ವಿ ಎಲೆಕ್ಟ್ರಾನ್ ಸಿಟಿ ಹತ್ರ. ನಮ್ಮ ಬಾಯ್ಸ್ ಹತ್ರ ಹೋಗ್ಬಿಟ್ಟು ಮಸ್ತಾಗಿ ಊಟ ಗೀಟ ಮಾಡಿಕೊಂಡು ಅಲ್ಲಿಂದ ಮತ್ತೆ ಅವ್ರ ಜೊತೆಯಲ್ಲಿ ಒಂದು ರೀಲ್ಸ್ ಮಾಡಿಕೊಂಡು ಟ್ರೈಪೋಡ್ ಎಲ್ಲ ತೊಗೊಂಬಂದ್ಬಿಟ್ಟು ಮತ್ತೆ ಅಲ್ಲಿಂದ ನಾವು ಬಂದ್ವಿ ಎಲೆಕ್ಟ್ರಾನ್ ಸಿಟಿ ಕಡೆ. ನಮ್ಮ ಮನೆ ಅಕ್ಕ ಮನೆಗೆ ಹೋಗ್ಬಿಟ್ಟು ಮಸ್ತಾಗಿ ಪಾಪು ಜೊತೆಯಲ್ಲಿ ಆಟ ಆಡ್ಕೊಂಡು ದೀಪಿಕಾ ಜೊತೆಲಿ ಏನೋ ಬ್ರಾಸ್ಲೆಟ್ ಮಾಡಿಕೊಡ್ತು. ನಾನು ಟಿಫನ್ ತಗೊಂಡು ನಾವು ಬಂದ್ವಿ ಸೀದಾ ನಮ್ಮ ಮನೆ ಕಡೆ ಬರ್ತಾ ಐಟಮ್ಗಳೆಲ್ಲ ಜಾಸ್ತಿ ಬಿತ್ತು. ಆ ಐಟಮ್ನ ತಗೊಂಡು ಮನೆಗೆ ಬಂದೆ. ಅದಾದಮೇಲೆ ನಾನು ತೊಗೊಂಡಿರೋ ಬಟ್ಟೆನ ಟ್ರೈ ಮಾಡಿ ನೋಡೋಣ ಅಂತ ನೋಡಿದ್ರೆ ಮಸ್ತಾಗಿ ಸೂಟ್ ಆಗಿತ್ತು ಇಬ್ಬರು ಬಟ್ಟೆಗಳು. ಮತ್ತೆ ಒಂದು ಬರ್ತಡೇ ಇತ್ತು. ಬರ್ತಡೇ ಎಲ್ಲ ಮುಗಿಸ್ಕೊಂಡು ಒಂದು ಹಾಕೊಂಡು ಸೀದಾ ಮನೆಗೆ ಬಂದೆ. ಇವತ್ತು ವ್ಲಾಗ್ ಮುಗಿತು. ಮತ್ತೆ ಸಿಗೋಣ ನಾಳೆ.